ಹೆಲೋ ಎವ್ರಿವನ್, ಕ್ಯಾನ್ವಾ ಆ್ಯಪಲ್ಲಿ ಯೂಟ್ಯೂಬ್ ವಿಡಿಯೋನ ಹೇಗೆ ಎಡಿಟ್ ಮಾಡೋದನ್ನು ನೋಡೋಣ. ಓಕೆ, ಸೊ ಇದರಲ್ಲೇ ನಾನು ಎಡಿಟ್ ಮಾಡೋದು. ನಮಗೆ ಇದು ಬೇಡ ಅಂದರೆ ನೀವು ಈ ಥರ ಡಿಲೀಟ್ ಮಾಡ್ಬೋದು. ಇದು ಒಂದು ವರ್ಡ್ ಬೇಡ ಅಂದರೂ ಕೂಡ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಸಾಕು, ಇಷ್ಟೇ. ಓಕೆ, ಡಿಲೀಟ್ ಆಗಿಬಿಡುತ್ತೆ ಟೋಟಲಿ. ನಿಮಗೆ ಇದು ಇಮೇಜೇ ಬೇಡ ಅಂದರೆ ಈ ಥರ ಡಿಲೀಟ್ ಮಾಡ್ಕೋಬೋದು. ಓಕೆ, ನನಗೆ ಇವಾಗ ಏನು ಬೇರೆ ಥರ ಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ನಿಮಗೆ ಯಾವ ಥರ ಇಂಟ್ರೆಸ್ಟ್ ಇರುತ್ತೆ ಆ ಥರ. ಓಕೆ, ಇದರಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಬೇರೆ ಯಾವುದಾದ್ರೂ ನಿಮಗೆ ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೆ ನೀವು ಟೈಪ್ ಮಾಡ್ಕೊಂಡ್ಬಿಟ್ಟು ನೀವು ಸರ್ಚ್ ಮಾಡ್ಕೊಳ್ಳಿ, ಆಯಿತಾ. ಓಕೆ, ಸೊ ಇವಾಗ ಇದನ್ನ ತೊಗೊಂಡ್ಬಿಡೋಣ. ಓಕೆ, ಇವಾಗ ನಮಗೆ ಇದರಲ್ಲಿ ಏನು ಬೇಕಾ ಏನು ಬೇಡ ಅದೇ ಸೇಮ್ ಈ ಥರ ಡಿಲೀಟ್ ಮಾಡ್ಕೋಬೋದು, ಸಿಂಪಲ್. ಓಕೆ, ಇವಾಗ ಸಿಂಪಲ್ಲಾಗಿ ಒಂದು ಟೈಪ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಹೆಲೋ ಅಂತ. ಓಕೆ, ಹೆಲೋ ಅಂತ ಮಾಡಿದೆ. ಸೊ ನೋಡಿ, ಈ ಕಲರಲ್ಲಿ ಹೆಲೋ ಅನ್ನೋದು ಕಾಣೋದಿಲ್ಲ. ಇವಾಗ ನಾವೇನು ಮಾಡಬೇಕು, ಕಲರ್ಸನ್ನು ಇಟ್ಕೊಳ್ಳೋಣ. ಓಕೆ, ಕಲರ್ಸಲ್ಲಿ ಸಾಕಷ್ಟು ಕಲರ್ ಬರುತ್ತೆ. ಇಲ್ಲಿ ಯಾವುದು ಬೇಕು ಅದನ್ನೆಲ್ಲ ನೀವು ಈ ಥರ ನೋಡ್ಕೋಬೋದು, ರೈಟ್. ನನಗೆ ಇದು ಓಕೆ ಅನಿಸ್ತಾ ಇದೆ, ರೈಟ್. ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಓಕೆ, ನನಗೆ ಇದು ಬೇಡ. ಓಕೆ, ನನಗೆ ಇದು ಬೇಡ. ಸೊ ಇದೇನೇನು ಬೇಡ ನೀವು ಈ ಥರ ತಗೊಂಡ್ಬಿಟ್ಟು ಸೊ ನೀವು ಈ ಥರ ಅಡ್ಜಸ್ಟ್ ಮಾಡಬೇಕು. ಓಕೆ, ಸಿಂಪಲ್ ಆಗಿದೆ. ನಿಮಗೆ ಇದು ಬೇಡ ಅಂದರೆ ನೀವು ನಿಮ್ಮ ಇಮೇಜ್ ಹಾಕ್ತಾಯಿದ್ದೀರ ಅಂದರೆ ಗ್ಯಾಲ್ರಿಗೆ ಹೋಗಿ. ಸೊ ಗ್ಯಾಲ್ರಿಗೆ ಹೋದರೆ ಅಲ್ಲಿ ಪಿಕ್ಕನ್ನು ನೀವು ಸ್ವಲ್ಪ ಎಡಿಟ್ ಮಾಡಬೇಕಾಗುತ್ತೆ. ಅದು ಬಿಗ್ ಸೈಜಲ್ಲಿದ್ದರೆ ಕೂಡೋದಿಲ್ಲ. ಅದು ಸ್ವಲ್ಪ ಏನು ಕ್ರಾಪ್ ಅಂತ ಇರುತ್ತೆ ನೋಡಿ, ಇಲ್ಲಿ ಗ್ಯಾಲ್ರಿಲಿ ಎಡಿಟ್ ಆಪ್ಷನಲ್ಲಿ ಕ್ರಾಪ್ ಅಂತ ಇರುತ್ತೆ. ಕ್ರಾಪ್ ಮಾಡಿಬಿಟ್ಟು ಸೊ 1 ಡಿಗ್ರಿ, -1 ಡಿಗ್ರಿ, 0 ಡಿಗ್ರಿ ಅಂತ ಇರುತ್ತೆ ನೋಡಿ ಅಡ್ಜಸ್ಟ್ಮೆಂಟು. ಅದರಲ್ಲಿ 0 ಮೇಲ್ಗಡೆ ಬರಬೇಕು. ಓಕೆ, ಇವಾಗ ಇಷ್ಟ ಆಯಿತು. ಸೊ ನಿಮಗೆ ಇಲ್ಲಿ ಏನೇನು ಬೇಡ ನೀವು ಈ ಥರ ತಕ್ಕೋಬೋದು, ಆಯಿತಾ. ಓಕೆ, ಇದರಲ್ಲಿ ನರ್ಸಸ್ ಅನ್ನೋದು ನೋಡಿ, ನಾನು ಇವಾಗ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತೀನಲ್ಲ, ಸೊ ನನಗೆ ನರ್ಸಿಂಗ್ ಸ್ಟಡಿ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಂದು ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಯಾವ ಥರ ಮಾಡ್ತೀರಿ, ನೀವು ಹಾರರ್ ಮಾಡ್ತಾಯಿದ್ದೀರ ಅಂದರೆ ಹಾರರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಗೋಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಕ್ಯಾಟ್ ವಿಡಿಯೋಸ್ ಮಾಡ್ತಾಯಿದ್ದೀರ ಅಂದರೆ ಕ್ಯಾಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಏನು ಬೇಬೀಸ್ ವಿಡಿಯೋಸ್ ಮಾಡ್ತಾಯಿದ್ದೀರ ಅಂದರೆ ಬೇಬಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಇಂಜಿನಿಯರ್ ಸ್ಟಡಿ ಬಗ್ಗೆ ಹೇಳ್ತಾ ಇದ್ದೀರಾ, ಅಥವಾ ಇಂಜಿನಿಯರ್ಸ್ ಜಾಬ್ಸ್ ಎಲ್ಲ ಹೇಗೆ ಸಿಗುತ್ತೆ ಹೆಂಗೆ ಅಂತ ಹೇಳ್ತಾ ಇದ್ದೀರಾ, ಈ ಥರ ಟೆಕ್ನಾಲಜೀಸ್ ಎಲ್ಲ ಸರ್ಚ್ ಮಾಡಿ. ಕಂಪ್ಯೂಟರ್ ವರ್ಕ್ ಅಂತ ಸರ್ಚ್ ಮಾಡಿ, ಇಲ್ಲಿ ಮೇಲ್ಗಡೆ ಇದೆಲ್ಲ ಫೋಟೋಸ್ ಬರುತ್ತೆ. ಓಕೆ, ನೀವು ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಗ್ರಾಫಿಕ್ಸ್ ಅಂತಿದೆ, ನಿಮಗೆ ಕಾರ್ಟೂನ್ ಥರ ಬೇಕಾದರೆ ಇವು ನೋಡ್ಬೋದು. ಇಲ್ಲಿ ಕೂಡ ಇಂಪಾರ್ಟೆಂಟ್ ಪಾಯಿಂಟ್, ಪ್ರೋವನ್ನು ಸೆಲೆಕ್ಟ್ ಮಾಡ್ಕೋಬೇಡಿ. ಪ್ರೋ ಬೇಕಾದರೆ ಇದರಲ್ಲಿ ನೀವು ರಿಚಾರ್ಜ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗುತ್ತೆ, ಇಲ್ಲಾಂದರೆ ಇದು ಡೌನ್ಲೋಡ್ ಮಾಡಬೇಕಾದ್ರೆ ಡೌನ್ಲೋಡ್ ಆಗೋದಿಲ್ಲ. ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎಲ್ಲಿ ಪ್ರೋ ಅಂತ ಮೆನ್ಷನ್ ಇಲ್ಲ ಅವ್ನು ಮಾತ್ರ ಇಮೇಜಸನ್ನು ತೊಗೋಬೋದು. ಅಗೇನ್ ಫೋಟೋಸ್ ಅಂತ ಕ್ಲಿಕ್ ಮಾಡಿದೆ. ಇವಾಗ ಸ್ಟಡಿ ಇವಾಗ ನೋಡಿ, ನಮಗೆ ಯಾವುದು ಪ್ರೋ ಅಂತ ಇದೆ, ಯಾವುದೂ ಸೆಲೆಕ್ಟ್ ಆಗ್ತಾಯಿಲ್ಲ. ಸೊ ನಾನು ಇದರಲ್ಲಿ ಸಿಂಪಲ್ ಆಗಿರೋದನ್ನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ಪ್ರೋ ಅಂತ ಇಲ್ಲ. ಸೊ ಇದನ್ನು ಮಾಡಿಕೊಂಡೆ. ನಾನು ಏನು ಮಾಡ್ತೀನಿ, ಅಡ್ಜಸ್ಟ್ ಮಾಡ್ತೀನಿ ಇಲ್ಲಿ. ಓಕೆ, ನೋಡಿ ಇದು ಕಲರ್ ಚೆನ್ನಾಗಿದೆಯಾ, ಇಲ್ಲ. ಇದಕ್ಕೂ ಕೂಡ ನೀವು ಕಲರ್ಸನ್ನು ಹಾಕ್ಕೋಬೋದು ಇಲ್ಲಿ. ಓಕೆ, ಆಪ್ಷನ್ಸ್ ಬೇಕಾದರೆ ನಿಮಗೆ ಈ ಥರ ಅಡ್ಜಸ್ಟ್ಮೆಂಟ್. ಓಕೆ, ಬಾರ್ಡರ್ ಲೈನ್ ಎಲ್ಲ ಹಾಕ್ಕೋಬೋದು. ಓಕೆ, ನೆಕ್ಸ್ಟ್ ನೋಡಿ, ಇದಾದಮೇಲೆ ನಾನು ಇವಾಗ ಈ ಕಲರ್ ಬಂತು. ಅಥವಾ ಇದು ಬೇಡ ಆಗಿದ್ದರೆ ಅಂದರೆ ಕಲರನ್ನು ಸೆಲೆಕ್ಟ್ ಮಾಡ್ಬೋದು. ಇದು ಯಾವ್ದು ಬೇಕು ನಿಮಗೆ ಈ ಥರ ಎಲ್ಲ ನೀವು ಮಾಡ್ಕೋಬೋದು. ಓಕೆ, ಸಿಂಪಲ್ಲಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಸಬ್ಸ್ಕ್ರೈಬ್, ಇವಾಗ ನನಗೆ ಸಬ್ಸ್ಕ್ರೈಬ್ ಬೇಕಾಗಿದೆ. ಓಕೆ, ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಅಗೇನ್ ಇಲ್ಲಿ ಇಷ್ಟೊಂದು ಆಪ್ಷನ್ ಇರುತ್ತೆ, ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ, ಸಬ್ಸ್ಕ್ರೈಬ್. ಓಕೆ, ಅದೇ ಥರ ಥ್ಯಾಂಕ್ ಯು ಅಂತ ನೀವು ಮತ್ತೆ ಸರ್ಚ್ ಮಾಡ್ಕೊಂಡ್ಬಿಟ್ಟು ಹೆಲೋ ಅನೌನ್ಸ್ಮೆಂಟ್. ಇವಾಗ ನನಗೆ ಇದರಲ್ಲಿ ಏನು ಬೇಡ. ಓಕೆ, ಬ್ರೇಕಿಂಗ್ ಅನೌನ್ಸ್ಮೆಂಟ್ ಇದು ಬೇಡವಾ, ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ಇಲ್ಲಿ ಟೆಕ್ಸ್ಟ್ ಅಂತ ಹೋಗಿ ಹೆಡ್ಡಿಂಗ್ ಇದೆ, ಸಬ್ ಹೆಡ್ಡಿಂಗ್ ಇದೆ. ಸ್ಮಾಲ್ ಲೆಟರ್ಸ್ ಬೇಕಾದರೆ ಲಿಟಲ್ ಬಿಟ್ ಆಫ್ ಬಾಡಿ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಲ್ಲಿ ಆ್ಯಡ್ ಟೆಕ್ಸ್ಟ್ ಬಾಕ್ಸ್ ಅಂದರೆ ಇಲ್ಲಿ ಪ್ಯಾರಾಗ್ರಾಫ್ ಎಲ್ಲ ಸ್ಮಾಲಾಗಿ ಬರಿಬೋದು. ಇವಾಗ ನಂಗೆ ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ಆ್ಯಡ್ ಅ ಹೆಡ್ಡಿಂಗ್ ಅಂತ ಹಾಕ್ಕೊಂಡು ಇಲ್ಲಿ ನಾನೇನು ಮಾಡ್ತೀನಿ, ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತ ಬರೆದೆ. ಓಕೆ, ನಾನು ಇದನ್ನ ಅಡ್ಜಸ್ಟ್ ಮಾಡ್ತೀನಿ ಇದರಲ್ಲಿ. ಇದು ನನಗೆ ಚೆನ್ನಾಗಿ ಕಾಣ್ತಾ ಇಲ್ಲ, ಸ್ವಲ್ಪ ಏನು ಮಾಡಬೇಕು, ಫಾಂಟಲ್ಲಿ ಹೋಗಿ ಸೊ ಇಲ್ಲಿ ಇಂಪ್ಯಾಕ್ಟ್ ಅಥವಾ ಆ್ಯಂಟಾನ್, ಯಾವ ಥರ ನಿಮಗೆ ಸ್ಟೈಲ್ ಬೇಕು ಈ ಥರ ನಮಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೋಬೋದು. ಇಲ್ಲೆಲ್ಲ ಏನು ಲೆಟರ್ಸ್ ಯಾವ ಥರ ನಿಮಗೆ ಏನು ಫ್ಯಾಷನೇಬಲ್ ಬೇಕಾ, ಸಿಂಪಲ್ ಆಗಬೇಕಾ, ಎಲ್ಲ ಥರ ಇದೆ. ಯಾವ್ದು ಬೇಕೋ ಅದನ್ನ ಹಾಕ್ಕೋಬೋದು. ಓಕೆ, ಈ ಥರ ಇದೆ. ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಇದೆ, ಈ ಡೌನ್ಲೋಡ್ ಅಂತ ಹತ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಿದೆ ನೋಡಿ, PNG. ಸೊ ದಿಸ್ ಈಸ್ ವಾಟ್ ವಿಡಿಯೋ ಆಗೋಲ್ಲ ನಿಮಗೆ, ಜಸ್ಟ್ ಇದು ಪೇಜಸ್ ಅಷ್ಟೇ ಬಂದುಬಿಡುತ್ತೆ, ಆವಾಗ ವಿಡಿಯೋ ಬರೋಲ್ಲ. MP4 ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಡೌನ್ಲೋಡ್ ಆಪ್ಷನ್ ಬರುತ್ತೆ ನೋಡಿ. ಪ್ರೋ ಅಂತ ಯಾವುದು ನಾನು ಕೊಟ್ಟಿಲ್ಲ, ಅದಕ್ಕೆ ಇದು ಸಿಂಪಲಾಗಿ ಡೌನ್ಲೋಡ್ ಆಗ್ತಾಯಿದೆ. ಇನ್ ಕೇಸ್ ನೀವು ಪ್ರೋ ಅಂತ ಕೊಟ್ಟರೆ ಇದು ಡೌನ್ಲೋಡ್ ಆಗೋಲ್ಲ. ಓಕೆ, ಇನ್ನೂ ಜಾಸ್ತಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನೂ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.